ಇಂಡಿಯಾ ಹೆಸರನ್ನ ಭಾರತ ಅಂತ ಬದಲಾಯಿಸಬೇಕು ಅನ್ನೋ ಕೂಗು ಇವತ್ತು ನೆನೆಯದಲ್ಲ. ಅದರಲ್ಲೂ ಈ ಬಗ್ಗೆ ಮೊದಲಿನಿಂದಲೂ ಆಗ್ರಹ ಮಾಡ್ತಾ ಬಂದದ್ದು ಆರ್ಎಸ್ಎಸ್. ಈಗಲೂ ಇಂಡಿಯಾ ಅನ್ನೋದನ್ನ ನಿಲ್ಲಿಸಿ ಭಾರತ ಅಂತಲೇ ಕರಿಬೇಕು ಅಂತ ವಾದ ಮುಂದಿಟ್ಟಿದ್ದಾರೆ ಆರ್ಎಸ್ಎಸ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇಯ ಹೊಸಬಾಳೆ. ಈಗ ದೇಶದಲ್ಲಿ ಹುಟ್ಟು ಹಾಕಿದೆ ಇದೇ ಹೊಸ ಡಿಬೇಟ್. ಮತ್ತೆ ಭಾರತ ಜಪ ಪಠಿಸಿದ ಆರ್ಎಸ್ಎಸ್. ಇಂಡಿಯಾ ಅಲ್ಲ ಭಾರತ ಎಂದ ಹೊಸಬಾಳೆ. ಭಾರತೀಯ ಸಂಸ್ಕೃತಿ ಎತ್ತಿ ಹಿಡಿಯೋ ಸಂಕಲ್ಪದೊಂದಿಗೆ ಮುನ್ನಡೆಯುತ್ತಿರೋ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದೀಗ ಮತ್ತೊಮ್ಮೆ ಮೊಳಗಿಸಿದೆ ಭಾರತ ಮಂತ್ರ. ದೇಶದ ಹೆಸರನ್ನ ಇಂಡಿಯಾ ಬದಲಾಗಿ ಸಂಪೂರ್ಣವಾಗಿ ಭಾರತ ಅಂತಾನೆ ಕರೆಯೋ ಬಗ್ಗೆ ಮತ್ತೆ ಬ್ಯಾಟ್ ಬೀಸಿದ್ದಾರೆ ಆರ್ಎಸ್ಎಸ್ ಸಹ ಕಾರ್ಯವಾಹಕ ದತ್ತಾತ್ರೇಯ ಹೊಸಬಾಳೆ. ದೇಶದ ಹೆಸರು ಭಾರತ ಅಂತಿರುವಾಗ ಭಾರತ ಅಂತಾನೆ ಕರಿಬೇಕು ಹೊರತು ಇಂಡಿಯಾ ಅಲ್ಲ ಅಂತ ಹೇಳಿದ್ದಾರೆ. ಇಂಗ್ಲಿಷ್ನಲ್ಲೊಂದು ಭಾರತೀಯ ಭಾಷೆಯಲ್ಲೊಂದು ಹೆಸರು ಎಷ್ಟು ಸೂಕ್ತ ಅನ್ನೋದಿಲ್ಲಿ ಹೊಸಬಾಳೆ ಆಕ್ಷೇಪ. ವಿಶ್ವದ ಬೇರೆಲ್ಲೂ ಒಂದೇ ದೇಶಕ್ಕೆ ಹೀಗೆ ಎರಡು ಹೆಸರನ್ನ ಕರೆಯೋ ಪದ್ಧತಿ ಇಲ್ಲ ಅಂದ ಹೊಸಬಾಳೆ ಭಾರತ ಅಂತಾನೆ ಉಲ್ಲೇಖ ಸೂಕ್ತ ಅಂದಿದ್ದಾರೆ. पिछले दिनों में सरकार के एक G20 के निमंत्रण में अभी जनवरी 26 को प्रधानमंत्री ने उस समय राष्ट्रपति के अपने राष्ट्रपति निवास पर भोज के लिए निमंत्रण में इस बार प्रधानमंत्री अपने जनवरी 26 तारीख के कार्यक्रम के लिए संगीत के कार्यक्रम के निमंत्रण में रिपब्लिक ऑफ भारत ऐसे अंग्रेजी में लिखा, क्योंकि भारत के नाम को इंडिया ही कहना चाहिए. वो इंग्लिश में इंडिया है और भारतीय भाषा में भारत है. क्या ऐसे हो सकता है इस दुनिया में कहीं? कॉन्स्टिट्यूशन ऑफ इंडिया भारत का संविधान, रिजर्व बैंक ऑफ इंडिया भारतीय रिजर्व बैंक, हर जगह पर ऐसे क्यों करना पड़ रहा है? प्रश्न उठना चाहिए. इसको ठीक करना ही पड़ेगा ना. देश का नाम भारत है तो भारत ही कहो, और एक इंडिया क्या और एक ಇತ್ತೀಚೆಗೆ G20 ಶೃಂಗಸಭೆಯಲ್ಲಿ ಪ್ರಧಾನಿ ಮೋದಿ ಎದುರು ಭಾರತ್ ಅನ್ನೋ ನಾಮಫಲಕ ಇದ್ರೆ ರಾಷ್ಟ್ರಪತಿಗಳು ಆಯೋಜಿಸಿದ ಭೋಜನ ಆಹ್ವಾನ ಪತ್ರದಲ್ಲೂ ಇಂಡಿಯಾ ಬದಲು ಭಾರತ್ ಅಂತಾನೆ ಹೆಸರಿಸಲಾಗಿತ್ತು. ಇಂಗ್ಲಿಷ್ನಲ್ಲಿ ಭಾರತ ಅಂತ, ಭಾರತೀಯ ಭಾಷೆಯಲ್ಲಿ ಭಾರತ ಅಂತ ಕರೆಯಲಾಗ್ತಿದೆ. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾಗೆ ಭಾರತೀಯ ಸಂವಿಧಾನ ಎಂದು ಕರೆದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತ ಕರೆಯಲಾಗುತ್ತೆ. ಯಾಕೆ ಹೀಗೆ? ಈ ಪ್ರಶ್ನೆ ಕೇಳಬೇಕಿದೆ. ಭಾರತಕ್ಕೆ ಇಂಡಿಯಾ ಅಂತ ಯಾಕೆ ಕರಿಬೇಕು? ಇಲ್ಲಿ ಇಂಗ್ಲಿಷ್ ಬಳಕೆ ವೇಳೆ ಇಂಡಿಯಾ ಅಂತ ಕರೆಯೋ ಬಗ್ಗೆ ಅಪಸ್ವರ ಎತ್ತಿದ್ದಾರೆ ಹೊಸಬಾಳೆ. ಏನಾದ್ರೂ ಇಂಡಿಯಾ ಅನ್ನೋ ಹೆಸರಿನ ಬದಲು ಭಾರತ ಅಂತಾನೆ ಉಲ್ಲೇಖ ಮಾಡೋದು ಸರಿ ಅಂತ ಪ್ರತಿಪಾದಿಸಿದ್ದಾರೆ ದತ್ತಾತ್ರೇಯ ಹೊಸಬಾಳೆ. ಹಾಗೆ ನೋಡಿದ್ರೆ ವಿಶ್ವವತ್ತಿನ ಎಕ್ಸ್ರೇ ಕಾರ್ಯಕ್ರಮದ ವಿಶೇಷ, ಇಂಡಿಯಾ ಹೆಸರನ್ನ ಭಾರತ ಅಂತ ಬದಲಾಯಿಸಬೇಕು ಅನ್ನೋ ಕೂಗು ಇವತ್ತು ನೆನೆಯದಲ್ಲ. ಅದರಲ್ಲೂ ಈ ಬಗ್ಗೆ ಮೊದಲಿನಿಂದಲೂ ಆಗ್ರಹ ಮಾಡ್ತಾ ಬಂದದ್ದು ಆರ್ಎಸ್ಎಸ್. ಈಗಲೂ ಇಂಡಿಯಾ ಅನ್ನೋದನ್ನ ನಿಲ್ಲಿಸಿ ಭಾರತ ಅಂತಲೇ ಕರಿಬೇಕು ಅಂತ ವಾದ ಮುಂದಿಟ್ಟಿದ್ದಾರೆ ಆರ್ಎಸ್ಎಸ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇಯ ಹೊಸಬಾಳೆ. ಈಗ ದೇಶದಲ್ಲಿ ಹುಟ್ಟು ಹಾಕಿದೆ ಇದೇ ಹೊಸ ಡಿಬೇಟ್. ಮತ್ತೆ ಭಾರತ ಜಪ ಪಠಿಸಿದ ಆರ್ಎಸ್ಎಸ್. ಇಂಡಿಯಾ ಅಲ್ಲ ಭಾರತ ಎಂದ ಹೊಸಬಾಳೆ. ಭಾರತೀಯ ಸಂಸ್ಕೃತಿ ಎತ್ತಿ ಹಿಡಿಯೋ ಸಂಕಲ್ಪದೊಂದಿಗೆ ಮುನ್ನಡೆಯುತ್ತಿರೋ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದೀಗ ಮತ್ತೊಮ್ಮೆ ಮೊಳಗಿಸಿದೆ ಭಾರತ ಮಂತ್ರ. ದೇಶದ ಹೆಸರನ್ನ ಇಂಡಿಯಾ ಬದಲಾಗಿ ಸಂಪೂರ್ಣವಾಗಿ ಭಾರತ ಅಂತಾನೆ ಕರೆಯೋ ಬಗ್ಗೆ ಮತ್ತೆ ಬ್ಯಾಟ್ ಬೀಸಿದ್ದಾರೆ ಆರ್ಎಸ್ಎಸ್ ಸಹ ಕಾರ್ಯವಾಹಕ ದತ್ತಾತ್ರೇಯ ಹೊಸಬಾಳೆ. ದೇಶದ ಹೆಸರು ಭಾರತ ಅಂತಿರುವಾಗ ಭಾರತ ಅಂತಾನೆ ಕರಿಬೇಕು ಹೊರತು ಇಂಡಿಯಾ ಅಲ್ಲ ಅಂತ ಹೇಳಿದ್ದಾರೆ. ಇಂಗ್ಲಿಷ್ನಲ್ಲೊಂದು ಭಾರತೀಯ ಭಾಷೆಯಲ್ಲೊಂದು ಹೆಸರು ಎಷ್ಟು ಸೂಕ್ತ ಅನ್ನೋದಿಲ್ಲಿ ಹೊಸಬಾಳೆ ಆಕ್ಷೇಪ. ವಿಶ್ವದ ಬೇರೆಲ್ಲೂ ಒಂದೇ ದೇಶಕ್ಕೆ ಹೀಗೆ ಎರಡು ಹೆಸರನ್ನ ಕರೆಯೋ ಪದ್ಧತಿ ಇಲ್ಲ ಅಂದ ಹೊಸಬಾಳೆ ಭಾರತ ಅಂತಾನೆ ಉಲ್ಲೇಖ ಸೂಕ್ತ ಅಂದಿದ್ದಾರೆ. पिछले दिनों में सरकार के एक G20 के निमंत्रण में अभी जनवरी 26 को प्रधानमंत्री ने उस समय राष्ट्रपति के अपने राष्ट्रपति निवास पर भोज के लिए निमंत्रण में इस बार प्रधानमंत्री अपने जनवरी 26 तारीख के कार्यक्रम के लिए संगीत के कार्यक्रम के निमंत्रण में रिपब्लिक ऑफ भारत ऐसे अंग्रेजी में लिखा, क्योंकि भारत के नाम को इंडिया ही कहना चाहिए. वो इंग्लिश में इंडिया है
और भारतीय भाषा में भारत है। क्या ऐसे हो सकता है दुनिया में कहीं? कॉन्स्टिट्यूशन ऑफ इंडिया भारत का संविधान, रिजर्व बैंक ऑफ इंडिया भारतीय रिजर्व बैंक, हर जगह पर ऐसे क्यों करना पड़ रहा है? प्रश्न उठना चाहिए, इसको ठीक करना ही पड़ेगा ना। देश का नाम भारत है तो भारत ही कहो, और एक इंडिया है क्या और एक क्या? ಇತ್ತೀಚೆಗೆ G20 ಶೃಂಗಸಭೆಯಲ್ಲಿ ಪ್ರಧಾನಿ ಮೋದಿ ಎದುರು ಭಾರತ್ ಅನ್ನೋ ನಾಮಫಲಕ ಇದ್ರೆ ರಾಷ್ಟ್ರಪತಿಗಳು ಆಯೋಜಿಸಿದ ಭೋಜನ ಆಹ್ವಾನ ಪತ್ರದಲ್ಲೂ ಇಂಡಿಯಾ ಬದಲು ಭಾರತ್ ಅಂತಾನೆ ಹೆಸರಿಸಲಾಗಿತ್ತು. ಇಂಗ್ಲಿಷ್ನಲ್ಲಿ ಭಾರತ ಅಂತ, ಭಾರತೀಯ ಭಾಷೆಯಲ್ಲಿ ಭಾರತ ಅಂತ ಕರೆಯಲಾಗ್ತಿದೆ. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾಗೆ ಭಾರತೀಯ ಸಂವಿಧಾನ ಎಂದು ಕರೆದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತ ಕರೆಯಲಾಗುತ್ತೆ. ಯಾಕೆ ಹೀಗೆ? ಈ ಪ್ರಶ್ನೆ ಕೇಳಬೇಕಿದೆ. ಭಾರತಕ್ಕೆ ಇಂಡಿಯಾ ಅಂತ ಯಾಕೆ ಕರಿಬೇಕು? ಇಲ್ಲಿ ಇಂಗ್ಲಿಷ್ ಬಳಕೆ ವೇಳೆ ಇಂಡಿಯಾ ಅಂತ ಕರೆಯೋ ಬಗ್ಗೆ ಅಪಸ್ವರ ಎತ್ತಿದ್ದಾರೆ ಹೊಸಬಾಳೆ. ಏನಾದ್ರೂ ಇಂಡಿಯಾ ಅನ್ನೋ ಹೆಸರಿನ ಬದಲು ಭಾರತ ಅಂತಾನೆ ಉಲ್ಲೇಖ ಮಾಡೋದು ಸರಿ ಅಂತ ಪ್ರತಿಪಾದಿಸಿದ್ದಾರೆ ದತ್ತಾತ್ರೇಯ ಹೊಸಬಾಳೆ. ಹಾಗೆ ನೋಡಿದ್ರೆ ವಿಷಯವತ್ತಿನ ಎಕ್ಸ್ರೇ ಕಾರ್ಯಕ್ರಮದ ವಿಶೇಷ ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ ಏನ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಇನ್ನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ ಏನ್ರಿ ನಿಮ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ ಯಾರಪ್ಪ ನಗರಕ್ಕೆ ಗಾಂಧಿನಗರ ದಾಸರಹಳ್ಳಿ ರಾಜರಾಜೇಶ್ವರಿ ನಗರ ಚಾಮರಾಜಪೇಟೆ ಹುಬ್ಬಳ್ಳಿ ಚೆನ್ನಮ್ಮ ವೃತ್ತದ ಮೈಸೂರಿಗೆ ಬಂದಿರೋದು ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ ಸರ್ ಹೇಳಿ ಸರ್ ಏನ್ ಪ್ರಾಬ್ಲಮ್ ನಿಮ್ ಎಮ್ಎಲ್ಎ ಹೆಂಗೆ ಏನೆಲ್ಲ ಸಮಸ್ಯೆಗಳು ಏನ್ ಕಥೆಯಲ್ಲಿ ಬಂತ ಯಾಯಪ್ಪ ಯಾವುದು ಬಂದಿಲ್ಲ 2 months ಇಂದ ನೀರಿಲ್ಲ ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ ನಾವಿದ್ದೀವಿ ಅಂತಾರೆ ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸಾನು ಬಂದಿಲ್ಲ ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ ಇಷ್ಟು ವರ್ಷ ಆಯ್ತು ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ 200 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2000 ಮತ್ತೆ ಬರ್ತಾ ಇಲ್ಲ 200 ನಂದೇ ಹೊಂಟೈತು ನಿಲ್ ಮೇಲೆ ಭಾರಿ ಐಟ್ ಆದ ಮಾರ ಮೇಡಮ್ ಬರಲ್ಲ ಕಣ್ರಿ ಸರ್ ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ ಮಗನೂ ನೋಡಲ್ಲ ಯಾರು ನೋಡಲ್ಲ ನಾನು ಒಬ್ಬಳು ನೋಡ್ಕೊಂತೀರಜ್ಜ ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ ಅವರು ನೋಡಿ ಬರ್ತಾ ಇದೀವಿ ದೇವ್ರು ಬಿಟ್ಟಂಗೆ ಆಗುತ್ತೆ